ಆದ್ರೆ ಯಾರೋ ವಿನಯ್ ಅಂತ ಚಲವಾದಿ ಹುಡುಗ ಒಂದ್ ಮೆಸೇಜ್ ಮಾಡಿದ್ದ. ಅದಕ್ಕೆ ನಿಮ್ ಪ್ರತಿಕ್ರಿಯೆ ನೋಡ್ದೆ, ಹಿಂದೆ ನಾನು ಕಾಲ್ ಮಾಡ್ದೆ ಸರ್. ಈಗ ಆ ಹುಡುಗಿಗೆ ವಿನಯ್ ನಾನು ಹೇಳೋದೇನಂದ್ರೆ, ನಾನು ಚಲವಾದಿ ಸಮುದಾಯದನೇ, ನಿಜವಾಗ್ಲೂ ಆ ಹುಡುಗಿಗೆ ಮನಸ್ಸಾಕ್ಷಿ ಇದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯ ಆಗಿದ್ರೆ ಕಣ್ಣಿಗೆ ಕಪ್ಪು ಬಟ್ಟೆನ ಬಿಚ್ಚಬೇಕು. ಸತ್ಯ. ಸಾಮಾಜಿಕ ನ್ಯಾಯ ನೋಡ್ಬೇಕು. ಕರ್ನಾಟಕದ ಉದ್ದ ಅಗಲಕ್ಕೂ ಕೂಡ ಎಲ್ಲೆಲ್ಲಿ ನಗರಸಭೆ ಇದೆ, ಪುರಸಭೆ ಇದೆ, ಎಷ್ಟು ಜನ ಪೌರ ಕಾರ್ಮಿಕರಿದ್ದಾರೆ, ಅಲ್ಲಿ ಯಾರು ಕೂಡ ಒಬ್ಬ ಚಲವಾದಿನೂ ಪೌರ ಕಾರ್ಮಿಕರು ಕೆಲಸ ಮಾಡ್ತಿಲ್ಲ. ಇವರು ಚಲವಾದಿ ಮಾಡ್ತಿರೋಲ್ಲ ಮಾದಿಗ್ರೆ. ಯಾಕಂದ್ರೆ ನಾವು ಅಂಬೇಡ್ಕರ್ ಅನ್ಯಾಯ ಆದ್ಮೇಲೆ ನಾಳೆ ನನ್ನ ಜಾತಿಗೂ ಅನ್ಯಾಯ ಆದ್ರೆ ನಾನು ನಿಂತ್ಕೊಂತೀನಿ, ನಮ್ಗೆ ಅನ್ಯಾಯ ಆಗಿದೆ ಅಂತ. ಆದ್ರೆ ಜಸ್ಟಿಸ್ ನಾಗಮೋಹನ್ ದಾಸ್ ಒಂದ್ ಮಾತು ಹೇಳ್ತಾರೆ, ಏನಂತ, ಈ ಒಳ ಮೀಸಲಾತಿನ ನಾನು ಸಮೀಕ್ಷೆ ಈ ನಾಳೆ ನಾನು ಸರ್ಕಾರಕ್ಕೆ ಕೊಟ್ಬಿಡ್ತೀನಿ, ಆದ್ರೆ ಇಲ್ಲಿರ್ತಕ್ಕಂಥ ಗೊಂದಲ ಸೃಷ್ಟಿಯಾಗಿದೆ. ಯಾರೋ ಒಂದ್ ತುತ್ತು ಜಾಸ್ತಿ ತಿಂದಿರಪ್ಪ, ಇನ್ನೊಬ್ರು ಯಾರೋ ಹೊಟ್ಟೆ ಹಸ್ಕೊಂಡಿದ್ದಾರೆ ನಮ್ಮ ಸೋದರ ಸಮುದಾಯ, ಅವ್ರೊಂದ್ ತುತ್ತು ತಿನ್ಲಿ ಬಿಡಿ ಅನ್ನೋ ಒಂದ್ ಮಾತು ಕೂಡ ಮಧ್ಯದಾಗ ಹೇಳ್ತಾರೆ. ಅದನ್ನ ಚಲವಾದಿ ಸಮುದಾಯ ಬಹಳ ಅರ್ಥಪೂರ್ಣವಾಗಿ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಸೋದರ ಸಮುದಾಯ ಸಾವಿರಾರು ವರ್ಷದಿಂದ ಬೀದಿಗೆ ಬಂದು ಇಳಿತಾ ಇದೆ. ಅಂತ ಸಮುದಾಯಕ್ಕೆ ಇವತ್ತು ನ್ಯಾಯ ಸಿಗ್ತಾ ಇದೆ, ಒಳ ಮೀಸಲಾತಿ ಇದ್ದ, ಸುಪ್ರೀಂ ಕೋರ್ಟ್ ಆದೇಶ ಇದ್ದ ಅಂದ್ರೆ ನಾವು ಸಂತೋಷ ಪಡ್ಬೇಕು. ನಮ್ಮ ಹೊಟ್ಟೆ ಖಾಲಿ ಇದೆ, ನಮ್ಮ ಹೊಟ್ಟೆ ಮೇಲೆ ಹೊಡೆದವ್ರೇನು ಮೀಸಲಾತಿ ಅಂತ ತಗಂತಿಲ್ಲ ಮಾದಿಗ ಸಮುದಾಯ. ನಾವು ಕೂಡ ಚಲವಾದಿ ಸಮುದಾಯ ತಾನೆ. ಹಾಗಾಗಿ ನನ್ನ ಸೋದರ ಸಮುದಾಯನೂ ನೋಡ್ಬೇಕಲ್ಲ. ನಾನೊಂದೇ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ, ನಾನ್ ಬದುಕಿದ್ರೆ ಸಾಕಾಗಲ್ಲ. ಹಂಗಾದ್ರೆ ಅಂಬೇಡ್ಕರ್ ಅನ್ಯಾಯ ಆಗಲ್ಲ ನೀನು. ಹಾಗಾಗಿ ಸರ್ ಒಂದು ಮಾತು, ನೀವು ಚಲವಾದಿ ಸಮುದಾಯಕ್ಕೆ ಸೇರಿದವರಾಗಿ ಮಾದಿಗ ಸಮುದಾಯಕ್ಕೆ ಹೀಗೆ ಮಾತಾಡ್ತಾ ಇರೋದ್ರಿಂದ ನಿಮ್ಮನ್ನ ಬಾಯ್ಕಾಟ್ ಮಾಡಿದ್ರು ಮಾಡಬಹುದು, ಸ್ವಲ್ಪ ಹುಷಾರು ಸರ್. ದಯವಿಟ್ಟು ನಿಮ್ಮ ಬಗ್ಗೆ. ಸರ್ ಆಗಿದೆ ನನ್ನ ಚಿತ್ರದುರ್ಗದಲ್ಲೇ ಕೂಡ ಚಲವಾದಿ ಮುಖಂಡರು ಬಂದು ಕೇಳ್ತಾರೆ, ಅಲ್ಲಪ್ಪ ನಮ್ ಮೀಸಲಾತಿನ ಅವ್ರು ಕಸ್ಕೊಂತಿದ್ದಾರೆ, ನೀನ್ ಅವ್ರ ಜೊತೆ ಹೋರಾಟಕ್ಕೆ ಹೋಗ್ತಿಯಲ್ಲ, ಏನು ಇದು ಲೆಕ್ಕಾಚಾರ ಅಂತ ಕೇಳಿದಾಗ ನಾನು ಅವ್ರಿಗೆ ಒಂದು ಮಾತು ಹೇಳ್ತೀನಿ, ಸರ್ ಯಾರು ಮೀಸಲಾತಿನ ಇಲ್ಲಿ ಕಸ್ಕೊಳಕ್ ಬಂದಿಲ್ಲ, ಅವ್ರ ಬೀದಿಲಿ ಹಸ್ಕೊಂಡು ಮಕ್ಕಂಡಿದ್ದಾರೆ, ಅವ್ರ ಹೊಟ್ಟೆ, ಅವ್ರ ಮಕ್ಕಳು, ಅವ್ರ ಜೀವನ ಬೀದಿಗೆ ಬಂದಿದೆ. ಅವ್ರು ಕೇಳೋದ್ರಿಂದ ತಪ್ಪೇನಿದೆ, ಅವ್ರ ಜೊತೆ ಕೈ ಜೋಡಿಸೋದ್ರಿಂದ ಏನ್ ತಪ್ಪಿದೆ? ಇವತ್ತು 6% ಚಲವಾದಿ ಸಮುದಾಯಕ್ಕೆ ಸಿಕ್ತು, ಅವ್ರು ಹೋರಾಟದಿದ್ದ, ಮಾದಿಗರು ಹೋರಾಟದಿದ್ದ ಸಿಕ್ಕಿದೆ. ನಾನು ಎಲ್ಲಿ ಬೇಕಾದ್ರೆ ಹೇಳ್ತೀನಿ ಮಾತ್ನ. ಹಿಂಗಂತ ಚಲವಾದಿ ಸಮುದಾಯಕ್ಕೆ ಅನ್ಯಾಯ ಆಗಿಲ್ಲಲ್ಲ, ನಾನ್ ಬಹಿರಂಗವಾಗಿ ಹೇಳ್ತೀನಿ ಮಾತ್ನ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿಲ್ಲಲ್ಲ ಮಾದಿಗ ಸಮುದಾಯ. ನಿಮ್ಮೊಳಗಡೆ 6% ಅವ್ರಿಗೂ ಸಿಕ್ಕಿದೆ, 6% ನಮಗೂ ಸಿಕ್ಕಿದೆ. ನಿಮ್ಮಲ್ಲಿರುವಂತ ಈ ಸಹೋದರ ಭಾವನೆ ಮಾತೃ. ಆಮೇಲೆ ಈಗ ತಾನೆ ಯಾರು RSS ಗುಲಾಮ, ಬಿಜೆಪಿ ಗುಲಾಮ ನೋಡಿ. ನಾವು ಪಕ್ಷ ವಿರೋಧಿ ಇರ್ಬೋದು, ಆದ್ರೆ ವ್ಯಕ್ತಿ ವಿರೋಧಿಗಳಲ್ಲ. ಮೊನ್ನೆ ನಾರಾಯಣ ಸ್ವಾಮಿ ಏನು ಮಾಜಿ ಸಚಿವರು ಇದಾರಲ್ಲ, ಈ ಬಿಜೆಪಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಅವರು ಕೂಡ ಚಿತ್ರದುರ್ಗದಾಗ ಸಂಸದರಾಗಿದ್ರು, ಚಿತ್ರದುರ್ಗದಲ್ಲಿ ಕೇಂದ್ರ ಮಂತ್ರಿ ಕೂಡ ಆಗಿದ್ರು. ಆ ವ್ಯಕ್ತಿ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಈ ಕೇಸನ್ನು ತಗೊಂಡೋಗಿ ತನ್ನ ಸಂಪನ್ಮೂಲ ಎಲ್ಲ ಖರ್ಚು ಮಾಡಿ, ಯಾವ ವ್ಯಕ್ತಿಗೂ ಕೂಡ ನಾನು ಖರ್ಚು ಮಾಡಿದೀನಿ ಅಂತ ಹೇಳಿಲ್ಲ. ಆ ವ್ಯಕ್ತಿ, ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆ ಗೊತ್ತಾ? ಸಮುದಾಯಕ್ಕೋಸ್ಕರ ಮಾಡ್ರಿ ಅಂತ ಹೇಳೋದು. ಯಾರು ಹೊಟ್ಟೆ ಹಸ್ಕೊಂಡಿದ್ದಾರೆ ಅವ್ರಿಗೆ ಊಟ ಕೊಡ್ರಿ ಅಂತ ಹೇಳ್ತಾ ಇದೆ, ಸಾಮಾಜಿಕ ನ್ಯಾಯ ಕೊಡ್ರಿ ಅಂತ ಹೇಳುತ್ತೆ. ನೀವು ಈ ಸಂವಿಧಾನನ ಪ್ರತಿಯೊಂದು ಆರ್ಟಿಕಲ್ ತೆಗೆದು ನೋಡ್ತಾ ಹೋದ್ರೆ ಎಲ್ಲಾ ಆರ್ಟಿಕಲ್ ಹೇಳೋದು ಒಂದೇ, ಸಾಮಾಜಿಕ ನ್ಯಾಯ ಅಂತ. ಇಲ್ಲಿ ಒಲೆರು ಮಾದಿದ್ರು ಅಂತಲ್ಲ, ಯಾರು ಹೊಟ್ಟೆ ಹಸ್ತಿದೆ ಅದು ಊಟ ಕೊಡಿ ಅಂತ. ಸತ್ಯ ಸರ್. ಇಲ್ಲಿ ಬಂದಿದೆ ಸಮುದಾಯ, ನಮ್ ಕಣ್ಣಿಗೆ ನೋಡ್ತಾ ಇದೀವಿ ಎಷ್ಟೋ ಸಮುದಾಯಗಳನ್ನ. ಇದೊಂದು ಉದಾಹರಣೆ ಕೊಡ್ಲಿ, ವಿನಯ್ ನಾವು ಹುಡುಗ ಕರ್ನಾಟಕದಲ್ಲಿ ಒಬ್ಬ ಪೌರ ಕಾರ್ಮಿಕರನ್ನ ತೋರಿಸ್ಲಿ, ಪೌರ ಕಾರ್ಮಿಕರನ್ನ ಚಲವಾದಿ ಸಮುದಾಯ ಹಂಗಂತ ಮಾಡ್ಬೇಕು ಅಂತಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡಿದಾರೆ ಏನಂತ, ಯಾವಾಗ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಪುರೋಹಿತ, ಪೂಜಾರಿ, ನಗರಸಭೆ ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಾನೋ, ಪೌರ ಕಾರ್ಮಿಕ ಯಾವಾಗ ಗ್ರಂಥಾಲಯಕ್ಕೆ ಹೋಗ್ತಾನೋ ಅವತ್ತು ನಾನು ಸಾಮಾಜಿಕ ನ್ಯಾಯ ಸಿಕ್ಕಿದೆ ಅಂತ ಈ ದೇಶಕ್ಕೆ ಅನ್ಕೊಂತೀನಿ ಅಂತ ಒಂದು ಮಾತು ಹೇಳಿದ್ದಾರೆ. ಅಂಬೇಡ್ಕರ್ ಅನ್ಯಾಯ ಆದ್ಮೇಲೆ
ಇಂಥ ನೋವು ಕಷ್ಟ ಎಲ್ಲಾ ರೀತಿನೂ ಬರುತ್ತೆ, ಅದನ್ನ ಸುಧಾರಿಸ್ಕೋಬೇಕಾಗುತ್ತೆ. ನೀವು ಕೊಡ್ತಾ ಇರೋದು ನಿಮ್ಮ ಸಮುದಾಯಕ್ಕೋಸ್ಕರ. 40 ಲಕ್ಷ ಜನ ಇವತ್ತು ಬೀದಿ ನೋಡ್ತಾ ಇದೆ, ಇವತ್ತು ಲೈವ್ ನೋಡ್ತಾ ಇದೆ. ವಿರೋಧಿಗಳು ಇದ್ದಾರೆ, ಸಮಾಜ ವಿರೋಧಿಗಳು, ಸಮಾಜ ಘಾತಕರು ಇದ್ದಾರೆ, ಎಲ್ಲ ಪಕ್ಷದಲ್ಲಿದ್ದಾರೆ, ಇಲ್ಲಂತ ಹೇಳಲ್ಲ. ಸಮುದಾಯ ಬಂದಾಗ ನಮ್ಮ ಸಮುದಾಯ ಬೀದಿಗೆ ಬಂದಿದೆ ಅಂತ ನಿಂತು ಹೋರಾಟ ಮಾಡ್ಬೇಕು. ಭಾಸ್ಕರ್ ಪ್ರಸಾದ್ ಅವರು SDPI ಯಾರು ನಮ್ಮ ವಕೀಲರು ಬಿಜೆಪಿನ, ನಾರಾಯಣ ಸ್ವಾಮಿ ಬಿಜೆಪಿನ, ಈ ತರ ನೋಡಬಾರ್ದು. ಪಕ್ಷಾತೀತವಾಗಿ ಕೆಲಸ ಮಾಡ್ಬೇಕು. ಸಮುದಾಯ ನಿಲ್ಸುತ್ತೆ. ಯಾರು ಇಲ್ಲಿ 1000 ವರ್ಷ ಬದುಕಕ್ ಬಂದಿಲ್ಲ. ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ, ನಾವು ಊರಿಗೆ ಹೋಗ್ತೀವಿ ಅನ್ನೋದು ನಮ್ಗೆ ಗ್ಯಾರಂಟಿ ಇಲ್ಲ. ಆದ್ರೂ ಕೂಡ ಈ ದೇಶದ ಸಂವಿಧಾನ ಏನ್ ಹೇಳುತ್ತೆ, ಸಾಮಾಜಿಕ ನ್ಯಾಯ ಕೊಡ್ರಿ. ಯಾರೇ ಆಗಿರ್ಲಿ, ಯಾರೇ ಕೊಟ್ಟ ಕಡೆ ವ್ಯಕ್ತಿ ಆಗಿರ್ಲಿ ಈ ದೇಶದಲ್ಲಿ. ನಾಳೆ ಮಾದಿಗ ಸಮುದಾಯ ಹೊಟ್ಟೆ ತುಂಬಾ ಮೀಸಲಾತಿ ತಿಂದ್ಮೇಲೆ ಇನ್ನೊಬ್ರಿಗೆ ಮೀಸಲಾತಿ ಬೇಕಂದ್ರೆ ಅವ್ರ ಮೀಸಲಾತಿ ಕೊಡ್ಲಿ, ಕಮ್ಮಿ ಮಾಡಿ. ಆದ್ರೆ ಹಚ್ಕೊಂಡಿದೆಯಲ್ಲ ಸಮುದಾಯ, ಕೊಡ್ಲಿ ಬಿಡಿ. ಕೆಲವಾದಿ ಸಮುದಾಯದ ಏನೋ ಮೀಸಲಾತಿ ತಗೊಂತಿಲ್ಲಲ್ಲ ಇಲ್ಲೆಲ್ಲೂ. ಈಗ ಕೆಲವಾದಿ ಸಮುದಾಯದ ಮೀಸಲಾತಿ ಕಸ್ಕೊಂಡು ಅವ್ರ ಹೊಟ್ಟೆ ತುಂಬ್ಕೊಂಡಿದ್ರೆ ತಪ್ಪು. ಈಗ ತಾನೇ ಹೇಳಿದ್ರಲ್ಲ ವಕೀಲರು, ಎಲ್ಲ ಕಡೆ 9 ಜನ, 10 ಜನ, 11 ಜನ, 12 ಜನ. ಇಲ್ಲಿ ಮಾದಿಗರು 1, 2 ಪರಿಸ್ಥಿತಿ ಹಂಗೆ ಇದೆ. ಅದು ನಿಜಾನೇ. ಅದು ಸಾಮಾಜಿಕ ನ್ಯಾಯ ಕೊಡ್ಲಿ, ಸಾಮಾಜಿಕ ನ್ಯಾಯ ಸಿಗ್ಲಿ. ಒಳ ಮೀಸಲಾತಿನ ಯಾಕೆ ನೆನಗುದ್ದಿ ಯಾಕಂತ ಈ ಸರ್ಕಾರ, ಅವ್ರ ಉದ್ದೇಶ ಏನು? ಆಗ್ಲಿ ಸರ್. ಏನೆಲ್ಲರೂ ಸತ್ತ ಮೇಲೆ ಕೊಡ್ತಾರ ಮೀಸಲಾತಿನ? ಮೀಸಲಾತಿ ಅನ್ನೋದು ಎಲ್ಲರಿಗೂ ಸಾಮಾಜಿಕ ಹಕ್ಕು, ಅದು ನಮ್ಮ ಕರ್ತವ್ಯ ಕೂಡ. ಏನೋ ಈ ಮಾದೇವಪ್ಪರ ಮನೀತಿ ಅಂತ ಕೊಡ್ತಾರಲ್ಲ, ಮುನಿಯಪ್ಪರ ಮನೀತಿ ಅಂತ ಕೊಡ್ತಾರಲ್ಲ, ಸರ್ಕಾರ ತಾನೆ ಅದು, ನಮ್ಮ ಹಕ್ಕು ಅದು. ಕೊಡ್ಲಿ ಅಂತ ಹೇಳೋದು. ಮಾದಿಗ ಸಮುದಾಯ ಬೀದಿಲಿದೆ, ಕೊಡಿ. ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಓಟ್ ತಗೊಂಡಿದ್ರ, ಕೊಡಿ. ಅವ್ರು ಯಾರೋ ಈ ಹಿಂದೆ ಇರ್ತಕ್ಕಂಥ ನಿಮ್ಮ ಹೋರಾಟನ ಎಷ್ಟೋ ವಿದ್ಯಾವಂತರು, ಆಮೇಲೆ ಏನೋ ಉದ್ಯೋಗ ಏನ್ ಸರ್ಕಾರಿ ನೌಕರು ಇದಾರೆ, ಇವರೆಲ್ಲ ಕೂಡ ಸಮುದಾಯನ ಟೈಮ್ ಬಂದಾಗ ಈ ಹೋರಾಟ ಮಾಡ್ತಿದಾರಪ್ಪ ಭಾಸ್ಕರ್ ಪ್ರಸಾದ್ ಅಂದ್ರೆ. ಇನ್ನೊಬ್ಬನೇ ಅವನೋ ಮೀಡಿಯಾದ ಬರೋನು 2 ಕೋಟಿ ರೂಪಾಯಿ ಖರ್ಚಾಗಿತ್ತಂತೆ ಇದು ಹೋರಾಟಕ್ಕೆ. 2 ಕೋಟಿ ಭಾಸ್ಕರ್ ಪ್ರಸಾದ್ ಅವರು ಇತ್ತ, 2 ಕೋಟಿ ದೇಣಿಗೆ ಬಂತು. ಆ ದುಡ್ಡಲ್ಲಿ ಇವ್ರು ಮಾಡಿದ್ರು. RSS ನವ್ರು ದುಡ್ಡು ಕೊಟ್ರು, ಬಿಜೆಪಿ ಅವ್ರು ದುಡ್ಡು ಕೊಟ್ರು. RSS ನವರು ಬಿಜೆಪಿ ಅವ್ರು ಇವ್ರ ಮನೆಗೆ ಹೋಗಿ ಹೇಳಿದ್ದಾರೆ, ಸರ್ ಇಷ್ಟು ದುಡ್ಡು ಕೊಟ್ಟಿವಿ ಅಂತ. ಆಗ್ಲಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಈ ವಿಚಾರ, ನಿಮ್ಮ ತಾಯ್ತನ, ನಿಮ್ಮ ಈ ಸಹೋದರ ಭಾವನೆ ನಮ್ಮ SC ಮಹದೇವಪ್ಪನವ್ರಿಗೆ 10% ದಕ್ಕಿದ್ರು ಕೂಡ ನಾವು ಈ ಹೋರಾಟ ಮಾಡುವಂತ ಅಗತ್ಯ ಇರ್ತಿರ್ಲಿಲ್ಲ ಸರ್. ಖಂಡಿತವಾಗ್ಲೂ SC ಮಹದೇವಪ್ಪರಿಗೆ ಇದು ಅರ್ಥ ಆಗ್ಬೇಕು. ನೋಡಿ, ಅವ್ರ ಮಗನು ಕೂಡ ನಾಳೆ ನಾನ್ CM ಕ್ಯಾಂಡಿಡೇಟ್ ಅಂತಾರೆ. ಖರ್ಗೆನು ಕೂಡ, ಖರ್ಗೆ ಮಗನು ಕೂಡ CM ಕ್ಯಾಂಡಿಡೇಟ್ ಅಂತಾರೆ. ಪ್ರಿಯಾಂಕ ಖರ್ಗೆ ಮಗ, ಪ್ರಿಯಾಂಕ ಖರ್ಗೆ ಅವ್ರಿಗೂ ಕೂಡ, ಖರ್ಗೆ ಅವ್ರಿಗೂ ಕೇಳ ನನ್ ಮನವಿ ಮಾಡೋದಿಷ್ಟೇ. ನಾನು ಆ ಸಮುದಾಯದಲ್ಲಿ ಹುಟ್ಟಿದೀನಿ, ಆದ್ರೆ ಅವ್ರಿಗೂ ಕೂಡ ಕೇಳೋದಿಷ್ಟೇ, ಇದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಂದು ಮೀಸಲಾತಿನ ಜಾರಿ ಮಾಡಿ ನನ್ನ ಸೋದರ ಸಮುದಾಯಕ್ಕೆ ಅನ್ಯಾಯ ಇದೆ ತಗೊಂಡ್ರಪ್ಪ ಅಂತ ಕೊಡ್ಬೇಕು ಅವರು. ಯಾಕೆ ಪ್ರಿಯಾಂಕ ಖರ್ಗೆನ ನಾಳೆ ಮುಖ್ಯಮಂತ್ರಿ ಮಾಡ್ಬೇಕಂತ ಆಸೆ ಹೊತ್ತಿದಾರಲ್ಲ, ಕೆಲವೊಂದು ಒಂದು ಓಟ್ ಹಾಕಿ ಬಿಟ್ರೆ ಸಾಕ? ಮಾದಿಗ ಸಮುದಾಯದ ಓಟ್ ಬೇಡವಾ? ಓಟ್ ಬೇಕು. ನಿಮ್ ರಾಜ ಆಗ್ಬೇಕು, ರಾಜನಾಗ ಕನಸು ಐತೆ. ಆದ್ರೆ ಸಮುದಾಯಕ್ಕೆ, ನನ್ನ ಸೋದರ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡ್ಬೇಕಂತ ನಿಲ್ತಾ ಇಲ್ಲ. ನಿಮ್ ಕೈಲಿ ಇದೆಯಲ್ಲ ಈ ಅಧಿಕಾರ. ಬಿಜೆಪಿಯಲ್ಲಿ ಇಲ್ಲ ಅಧಿಕಾರ, ಕಾಂಗ್ರೆಸ್ ಅಲ್ಲಿ ಇದೆ ಅಧಿಕಾರ. ಮಲ್ಲಿಕಾರ್ಜುನ್ ಖರ್ಗೆ ಕೈಲಿ ಇದೆ ಈಗ. ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ. ಓಕೆ ಸರ್, ಥ್ಯಾಂಕ್ ಯು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅವರೇ ಅಲ್ವಾ? ತುಂಬಾ ಫೋನ್ಗಳು ಬರ್ತಾ ಇದೆ, 10 ನಿಮಿಷ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಓಕೆ ಓಕೆ.